ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 241 ಪಾಯಿಂಟ್ಸ್ ಡೌನ್ ಆಗಿ 77,378 ಕ್ಲೋಸ್ ಆಗಿದೆ. ನಿಫ್ಟಿ 95 ಪಾಯಿಂಟ್ಸ್ ಡೌನ್ ಆಗಿ 23,431 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 761 ಪಾಯಿಂಟ್ಸ್ ಡೌನ್ ಆಗಿ 48,734 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ? ಇನ್ನೊಂದು ವಾಲಟೈಲ್ ಸೆಷನ್. ನಿಫ್ಟಿ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡ್ರೆ ಓಪನಿಂಗಲ್ಲಿ ಪಾಸಿಟಿವ್ ಆಗಿ ಓಪನ್ ಆಯಿತು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸೆಲ್ ಆಫ್. ಮತ್ತು ಈ 23,350 ಝೋನ್ ಇದೆ ಅಲ್ಲ, ಅಲ್ಲಿಗೆ ಬಂದು ಮತ್ತೆ ರಿವರ್ಸಲ್ ಆಗಿದೆ. ಇದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ನವಂಬರ್ ಟೈಮಲ್ಲೂ ಈ 23,350 ಝೋನಿಗೆ ಬಂದು ಮತ್ತೆ ಅಲ್ಲಿಂದ ಸ್ಟ್ರಾಂಗ್ ಆಗಿ ರಿಕವರ್ ಆಯಿತು. ನೋಡೋಣ ಈ ಝೋನಿಗೆ ಮತ್ತೆ ಬಂದು ಕಂಟಿನ್ಯೂಸ್ ಆಗಿ ಇವತ್ತು ಯಾವ ಥರ ರಿಕವರ್ ಆಯಿತೋ ಕಮಿಂಗ್ ಟೈಮಲ್ಲೂ ಇದೇ ಥರ ರಿಕವರ್ ಆಗುತ್ತಾ ಇಲ್ವಾ ಅಂತ. ಮತ್ತು ಇವತ್ತು ಲಾರ್ಜ್ ಕ್ಯಾಪ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ತುಂಬಾ ಸೆಲ್ಲಿಂಗ್ ನಡೆದಿದೆ. ಅದರಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಕರೆಕ್ಟ್ ಆಗಿರೋದು. ಇದ್ರ ಜೊತೆಗೆ ಬ್ಯಾಂಕ್ಸಲ್ಲೂ ತುಂಬಾ ಸೆಲ್ಲಿಂಗ್ ನಡೀತಾ ಇದೆ. ರೀಸೆಂಟ್ ವೀಡಿಯೋಸಲ್ಲೇ ತುಂಬ ಸಲ ಮಾತಾಡ್ಕೊಂಡಿದ್ವಿ ಬ್ಯಾಂಕ್ಸಲ್ಲಿ ಏನೇನು ಇಶ್ಯೂ ಇದೆ, ಯಾಕೆ ಈ ಥರ ಇಷ್ಟೊಂದು ಬ್ಯಾಂಕ್ಸ್ ಕರೆಕ್ಟ್ ಆಗ್ತಾ ಇದ್ದಾವೆ ಅಂತ. ಇವಾಗ ಬ್ಯಾಂಕ್ಸ್ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 11 ಮಂತ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ. ನೋಡಬೇಕು ಬ್ಯಾಂಕ್ಸ್ ಇನ್ನು ಎಷ್ಟು ಕರೆಕ್ಟ್ ಆಗುತ್ತೆ ಅಂತ. ಈ ಓವರ್ ಆಲ್ ಮಾರ್ಕೆಟ್ ಯಾಕೆ ಇಷ್ಟು ಕರೆಕ್ಟ್ ಆಗ್ತಾ ಇದೆ ಅಂತ ನೋಡಿಕೊಂಡ್ರೆ ರೀಸೆಂಟ್ ವೀಡಿಯೋಸಲ್ಲೇ ತುಂಬ ಸಲ ಹೇಳಿದ್ದೆ ಏನೇನು ರೀಸನ್ಸ್ ಇದ್ದಾವೆ, ಯಾವ್ಯಾವ ಡೇಟಾ ಪಾಯಿಂಟ್ಸ್ನ ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕು ಅಂತ ಪ್ರತಿಯೊಂದನ್ನು ಕ್ಲಿಯರಾಗಿ ಮಾತಾಡ್ಕೊಂಡಿದ್ವಿ. ಇದ್ರ ಜೊತೆಗೆ ಇವಾಗ ಅಡಿಷ್ನಲ್ ಆಗಿ ಇನ್ನೊಂದು ಡೇಟಾ ಪಾಯಿಂಟ್ ಆ್ಯಡ್ ಆಗಿದೆ. ಏನಂತ ಅಂದರೆ FII ಸೆಲ್ಲಿಂಗ್. ನಿನ್ನೆ ನೋಡಿದ್ರೆ ಎಬೋ 7,000 crores ಸೆಲ್ ಮಾಡಿದ್ದಾರೆ ಒಂದೇ ದಿನನೇ. ಇವತ್ತೂ ಅದೇ ಥರ ಸೆಲ್ ಮಾಡಿರ್ತಾರಾ ಇಲ್ವಾ ಅಂತ ನೋಡಬೇಕು. ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನು FIDA ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಮತ್ತು ಕಮೆಂಟ್ ಸೆಷನಲ್ಲೂ ಪಿನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಮತ್ತು ಅದಾದಮೇಲೆ ರುಪಿ ನೋಡಿದ್ರೆ ವೀಕ್ ಆಗ್ತಾನೇ ಇದೆ, ಡಾಲರ್ ಆದರೆ ಸ್ಟ್ರಾಂಗ್ ಆಗ್ತಾನೇ ಇದೆ. ಮತ್ತು US 10 years ಬಾಂಡ್ ಯೀಲ್ಡ್ ಕೂಡ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಇದು ಕೂಡ ನಮ್ಮ ಮಾರ್ಕೆಟ್ ಫಾಲ್ಗೆ ಒಂದು ರೀಸನ್ ಆಗಿದೆ. ನೆಕ್ಸ್ಟ್ ಇವತ್ತು ಸೆಕ್ಟಾರ್ ವೈಸ್ ನೋಡಿಕೊಂಡ್ರೆ 13 ಸೆಕ್ಟಾರ್ಸಲ್ಲಿ 12 ಸೆಕ್ಟಾರ್ಸ್ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ಒಂದೇ ಒಂದು ಸೆಕ್ಟಾರ್ ಮಾತ್ರನೇ ಇವತ್ತು ಪಾಸಿಟಿವ್ ಆಗಿರೋದು, ಅದು IT ಸೆಕ್ಟಾರ್. ಯಾಕಂದರೆ TCS ರಿಸಲ್ಟ್ಸಿಂದ ಕಂಪ್ಲೀಟ್ IT ಸೆಕ್ಟಾರೇ ಪಾಸಿಟಿವ್ ಆಗಿದೆ. ಇವತ್ತು IT ಸೆಕ್ಟಾರ್ ನೋಡಿಕೊಂಡ್ರೆ ಇವತ್ತೊಂದೇ ದಿನ 3.4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವತ್ತು ಹೈಯೆಸ್ಟ್ ಕರೆಕ್ಟ್ ಆಗಿರೋ ಸೆಕ್ಟಾರ್ ಯಾವುದು ಅಂತ ನೋಡಿಕೊಂಡ್ರೆ ಮೀಡಿಯಾ ಸೆಕ್ಟಾರ್ 3.5% ಕರೆಕ್ಟ್ ಆಗಿದೆ. ಅದಾದಮೇಲೆ ರಿಯಾಲಿಟಿ ಇದೆ, ಬ್ಯಾಂಕ್ಸ್ ಇದೆ, ಫಾರ್ಮಾ ಇದೆ, ಎನರ್ಜಿ ಇದೆ. ಕಂಪ್ಲೀಟಾಗಿ ಓವರ್ ಆಲ್ ಎಲ್ಲ ಸೆಕ್ಟಾರೂ ಎಬೋ 2%, ಎಬೋ 1% ಕರೆಕ್ಟ್ ಆಗಿದೆ. ಮತ್ತು ಇದೇನೋ ಇವತ್ತಿನ ಡೇಟಾ, ಲಾಸ್ಟ್ 1 ವೀಕಿಂದನೂ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಇದೆ. ಇವಾಗ ಲಾಸ್ಟ್ 1 ವೀಕ್ ಡೇಟಾ ನೋಡಿಕೊಂಡ್ರೆ ಯಾವುದು ಹೈಯೆಸ್ಟ್ ಕರೆಕ್ಟ್ ಆಗಿದೆ ಅಂದರೆ PSU ಬ್ಯಾಂಕ್ಸ್ ತುಂಬಾ ಕರೆಕ್ಟ್ ಆಗಿದೆ. ಯಾಕಂದರೆ ಈ PSU ಬ್ಯಾಂಕ್ಸ್ ಎಲ್ಲ Q3 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ರು. ಸ್ವಲ್ಪ ಬ್ಯಾಂಕ್ಸಲ್ಲಿ ಡೆಪಾಸಿಟ್ಸ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಬ್ಯಾಂಕ್ಸಲ್ಲಿ ಡೆಪಾಸಿಟ್ಸ್ ಡೌನ್ ಆಗಿದೆ, ಅಡ್ವಾನ್ಸಸ್ ಡೌನ್ ಆಗಿದೆ, ಇನ್ನು ಸ್ವಲ್ಪ ಬ್ಯಾಂಕ್ಸಲ್ಲಿ ಕಾಸಾ ಡೌನ್ ಆಗಿದೆ. ಈ ಥರ ಮಲ್ಟಿಪಲ್ ಇಶ್ಯೂಸಿಂದ ಕಂಟಿನ್ಯೂಸ್ ಆಗಿ ಬ್ಯಾಂಕ್ಸಲ್ಲಿ ಸೆಲ್ ಆಫ್ ನಡೀತಾನೇ ಇದೆ. ಬರೀ PSU ಬ್ಯಾಂಕ್ಸ್ ಅಂತಲೇ ಅಲ್ಲ, ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರಲ್ಲೇ ಕಂಟಿನ್ಯೂಸ್ ಆಗಿ ಸೆಲ್ ಆಫ್ ನಡೀತಾ ಇದೆ. ಅದರಿಂದನೇ ಈ PSU ಬ್ಯಾಂಕ್ಸ್ ಒಂದೇ ವಾರದಲ್ಲೇ 8% ಕರೆಕ್ಟ್ ಆಗಿದೆ. ಮತ್ತು ರಿಯಾಲಿಟಿ ಕೂಡ ನಿಯರ್ಲಿ 8%ವರೆಗೂ ಕರೆಕ್ಟ್ ಆಗಿದೆ. ಮತ್ತು ಮೀಡಿಯಾ ಕೂಡ ಎಬೋ 6%, ಎನರ್ಜಿ ಆದರೆ ನಿಯರ್ಲಿ 6% ಕರೆಕ್ಟ್ ಆಗಿದೆ. ಮೆಟಲ್ಸ್ ಕೂಡ 5% ಕರೆಕ್ಟ್ ಆಗಿದೆ. ಓವರ್ ಆಲ್ ಎಲ್ಲ ಸೆಕ್ಟರೂ ಕರೆಕ್ಟ್ ಆಗಿದೆ. ಆದರೆ IT ಸೆಕ್ಟರ್ ಮಾತ್ರನೇ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ಒಂದು ಕಾಮನ್ ಆಗಿ ಡೌಟ್ ಇರುತ್ತೆ. ಏನಂತ ಅಂದರೆ ಇವಾಗ ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ತುಂಬಾ ಕರೆಕ್ಟ್ ಆಗೋಗಿದ್ದಾವೆ, ನಾವು ಏನು ಮಾಡೋದು ಅನ್ನೋದು ಎಲ್ಲರಿಗೂ ಕ್ವಶನ್ ಇರುತ್ತೆ. ಇವಾಗ ಮಾರ್ಕೆಟಲ್ಲಿ ತುಂಬಾ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಒಂದೇ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲ, ತುಂಬಾ ನೆಗೆಟಿವ್ ಸೆಂಟಿಮೆಂಟ್ಸ್ ಇದೆ. ಹಂಗಂತ ಇವಾಗಿಂದ ಮಾರ್ಕೆಟ್ ಏನೋ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇಲ್ವಾ ಅಂತ ಅಂದರೆ ಆ ಥರ ಅಲ್ಲ. ಪಾಸಿಟಿವ್ ಆಗಿ ಏನು ಮೂವ್ ಆಗಲ್ವಾ ಅಂದರೆ ಆ ಥರ ಏನಲ್ಲ. ಇವಾಗ ಮಾರ್ಕೆಟಲ್ಲಿ ಸ್ವಲ್ಪ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಇದ್ದಾವೆ, ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಕೂಡ ಇದ್ದಾವೆ. ಆ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ಗಿನ್ನ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಮಾರ್ಕೆಟಲ್ಲಿ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಇನ್ನೂ 1-2-3% ಅಥವಾ 5% ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಥರ ಟೆನ್ಷನ್ ಇಟ್ಕೊಬೇಡಿ. ಇವಾಗ ರೀಸೆಂಟಾಗಿ ಯಾರಾದರೂ ಮಾರ್ಕೆಟ್ಗೆ ಎಂಟರ್ ಆಗಿದ್ದು ನೀವು ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡೋಕ್ಕಿದ್ದೀರಾ, ಇವಾಗ ನಿಮ್ಮ ಹತ್ರ ಅಡಿಷ್ನಲಾಗಿ ಏನೂ ದುಡ್ಡಿಲ್ಲ ಅಂತಂದರೆ ಯಾವುದೇ ಥರ ಟೆನ್ಷನ್ ತೊಗೊಂಡು ನಿಮ್ಮ ಆರೋಗ್ಯನ ಕೆಡಿಸ್ಕೊಬೇಡಿ. ಯಾಕಂದರೆ ಮಾರ್ಕೆಟ್ ಎಂದೋ ಒಂದು ದಿನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಿನ ಮಾರ್ಕೆಟಿಂದ ದೂರ ಇರಿ. ಜಸ್ಟ್ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅಂತ ಟೈಮ್ ಟು ಟೈಮ್ ನೋಡ್ತಾ ಇರಿ. ಅದು ಬಿಟ್ಟು ಸ್ವಲ್ಪ ಲಾಸ್ ಆಗೋಗಿದೆ, ಎಕ್ಸಿಟ್ ಆಗೋಗೋಣ, ಮಾರ್ಕೆಟಿಂದ ಹೊರಟೋಗೋಣ ಅಂತ ಆ ಥರ ಏನು ಯೋಚನೆ ಇಟ್ಕೊಬೇಡಿ. ಇವಾಗ ಪ್ರತಿಯೊಬ್ಬರು ಪೋರ್ಟ್ಫೋಲಿಯೋ ನೋಡಿಕೊಂಡ್ರೂ 5-10% ಪ್ರತಿಯೊಬ್ಬರದೂ ಕರೆಕ್ಟ್ ಆಗಿದೆ.
ಇವಾಗೂ ನೀವು ಯಾರಾದರೂ ನಿಮ್ಮ ಪೋರ್ಟ್ಫೋಲಿಯೋಸಲ್ಲಿ ಇನ್ನೂ ಪ್ರಾಫಿಟ್ಸಲ್ಲೇ ಇದ್ದರೆ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೀವು ಯಾವ ಥರ ಸ್ಟಾಕ್ಸ್ನ ಪಿಕ್ ಮಾಡ್ತಾ ಇದ್ದೀರಾ, ನಿಮ್ಮ ಅನಾಲಿಸಿಸ್ ಯಾವ ಥರ ಇದೆ ಅಂತ ಎಲ್ಲ ವ್ಯೂಯರ್ಸ್ಗೂ ಗೊತ್ತಾಗುತ್ತೆ. ಮತ್ತು ಈ Q3 ರಿಸಲ್ಟ್ಸ್ ಅಪ್ಡೇಟ್ ಆಗ್ತಾ ಇನ್ನು ಮಾರ್ಕೆಟ್ ಏನಾದರೂ ಸ್ವಲ್ಪ ಕರೆಕ್ಟ್ ಆದರೆ ನೆಕ್ಸ್ಟು ಬೈ ಝೋನ್ ಯಾವುದು ಅಂತ ನೋಡಿಕೊಂಡ್ರೆ 22,700 600 ಇದು ನೆಕ್ಸ್ಟ್ ಬೈ ಝೋನ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಎಕ್ಸಾಂಪಲ್ ನಿಮ್ಮ ಹತ್ರ 100 ರೂಪೀಸ್ ಇದ್ದರೆ ಇವಾಗ ಏನು ಕರೆಕ್ಟ್ ಆಗಿದೆ ಈ ಝೋನಲ್ಲಿ ಒಂದು 20 ರೂಪೀಸ್ನ ಇನ್ವೆಸ್ಟ್ ಮಾಡಿ. ಇನ್ನು ಮಿಕ್ಕಿರೋ ದುಡ್ಡನ್ನು ಇನ್ನೂ ಅಡಿಷ್ನಲ್ ಆಗಿ ಇದೇ ಥರ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಹೋದರೆ ಅವಾಗ ಇನ್ವೆಸ್ಟ್ ಮಾಡಿ, ಅವಾಗ ಅವರೇಜ್ ಮಾಡ್ಕೊಂಡಂಗೆ ಆಗುತ್ತೆ. ನನ್ನ ಒಪಿನಿಯನ್ ಪ್ರಕಾರ ಲಾಂಗ್ ಟರ್ಮ್ಗೋಸ್ಕರ ಯಾರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅವ್ರಿಗೆ ಇದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ಅದಕ್ಕೋಸ್ಕರ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಮಾರ್ಕೆಟ್ಗೆ ಎಂಟರ್ ಆಗಿ. ಇನ್ನೊಂದು ವಿಚಾರ ಏನು ಅಂದರೆ ಇವಾಗ ಪ್ರತಿಯೊಬ್ಬರು ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅದನ್ನೆಲ್ಲ ತೊಗೊಂಬಂದು ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಥರ ಎಂದೂ ಯೋಚನೆ ಮಾಡಬೇಡಿ ಆದಷ್ಟು. ಯಾಕಂದರೆ ಇವಾಗ ನಿಮ್ಮ ಹತ್ರ 100 ರೂಪೀಸ್ ಇತ್ತು ಅಂದರೆ ಅದರಲ್ಲಿ 30 ರೂಪೀಸ್ ಮಾತ್ರನೇ ನೀವು ಮಾರ್ಕೆಟ್ ಒಳಗಡೆ ತನ್ನಿ. ಆ ತಂದಿರೋ 30 ರೂಪೀಸಲ್ಲೂ ಅಸೆಟ್ ಅಲೋಕೇಶನ್ ಕ್ಲೀನಾಗಿ ಮಾಡಿ. ನೀವು ತಂದಿರೋ 30 ರೂಪೀಸಲ್ಲಿ ಕ್ಲೀನಾಗಿ ನಿಮ್ಮ ಪೋರ್ಟ್ಫೋಲಿಯೋನ ಡಿಸೈನ್ ಮಾಡಿ. ಯಾವ ಥರ ಅಂದರೆ ಲಾರ್ಜ್ ಕ್ಯಾಪಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಮಿಡ್ ಕ್ಯಾಪಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಸ್ಮಾಲ್ ಕ್ಯಾಪ್ಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ETFs ಆಗಲಿ ಮ್ಯೂಚುವಲ್ ಫಂಡ್ಸ್ ಆಗಲಿ ಪ್ರತಿಯೊಂದನ್ನು ನೋಡಿಕೊಂಡು ಡೈವರ್ಸಿಫೈಡ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋನ ಇಟ್ಕೊಳ್ಳಿ. ಆ ಥರ ಮಾಡಿದ್ರೇ ಲಾಂಗ್ ರನ್ನಲ್ಲಿ ತುಂಬಾ ಬೆನಿಫಿಟ್ ಆಗುತ್ತೆ. ಅದು ಬಿಟ್ಟು ನೀವು ಜಸ್ಟ್ ಸ್ಮಾಲ್ ಕ್ಯಾಪ್ಸಲ್ಲೋ ಅಥವಾ ಮಿಡ್ ಕ್ಯಾಪ್ಸಲ್ಲೋ ತಂದಿರೋ ದುಡ್ಡನ್ನೆಲ್ಲ ಇಟ್ಟು ಇದು ತುಂಬಾ ಬೆಳೆದೋಗುತ್ತೆ ರಿಟರ್ನ್ಸ್ ಬರುತ್ತೆ ಆ ಥರ ಎಂದೂ ವರ್ಕ್ ಆಗಲ್ಲ. ಮಾರ್ಕೆಟ್ಸಲ್ಲಿ ಕರೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಇದೊಂದು ಪಾಯಿಂಟ್ನ ನೆನಪಿಟ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಅಪ್ಡೇಟ್ ಆಗಿದೆ. ರೀಸೆಂಟ್ ಟೈಮ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಸಲ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. 5.21% ಪಾಸಿಟಿವ್ ಆಗಿ ಬಂದಿದೆ. ಈ ಡೇಟಾ ಏನಾದರೂ ನಮ್ಮ ಮಾರ್ಕೆಟ್ ಟೈಮಲ್ಲೇ ಬಂದಿದ್ರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದು. ಆದರೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಡೇಟಾ ಅಪ್ಡೇಟ್ ಆಗಿದೆ. ಅದರ ಜೊತೆಗೆ Forex ರಿಸರ್ವ್ಸ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ Forex ರಿಸರ್ವ್ಸ್ ಡೌನ್ ಆಗಿದೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿಗೆ ಬ್ರೋಕರೇಜ್ ಫರ್ಮ್ಸ್ ಆದ ಗೋಲ್ಡ್ಮನ್ ಸ್ಯಾಕ್ಸ್, ಬರ್ನ್ಸ್ಟೀನ್, CLSA, ಜೆಫ್ರೀಸ್ ಈ ಎಲ್ಲ ಬ್ರೋಕರೇಜ್ ಫರ್ಮ್ಸ್ ಅವರು 36% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ ಎಬೋವ್ 20% ಕರೆಕ್ಟ್ ಆಗಿದೆ. ಜೊತೆಗೆ ಇವಾಗ ಇವ್ರ ಬಿಸ್ನೆಸ್ನೆಲ್ಲ ಕಂಪೇರ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸಲ್ಲಿ ಟ್ರೇಡ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಈ Q3 ರಿಸಲ್ಟ್ಸಲ್ಲಿ ಏನಾದರೂ ಬೆಟರ್ ಪರ್ಫಾರ್ಮೆನ್ಸ್ನ ಡೆಲಿವರ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ಈ ರಿಲಯನ್ಸ್ ಇಂಡಸ್ಟ್ರೀಸ್ಗೆ Q3 ರಿಸಲ್ಟ್ಸ್ ನೋಡಿಕೊಂಡ್ರೆ 16th January ರಿಸಲ್ಟ್ಸ್ನ ರಿಲೀಸ್ ಮಾಡ್ತಾರೆ. ನೋಡೋಣ ಈ ಕಂಪನಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತು ನನ್ನ ಪ್ರಕಾರ ಈ ಕಂಪನಿ ರಿಸಲ್ಟ್ಸ್ ಯಾವ ಥರ ಪೋಸ್ಟ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ ಈ ಆಯಿಲ್ ಸೆಗ್ಮೆಂಟ್ ಏನಿದೆ ಈ ಆಯಿಲ್ ಸೆಗ್ಮೆಂಟಲ್ಲಿ ಸ್ವಲ್ಪ ರೆವೆನ್ಯೂಸ್ ಕಮ್ಮಿ ಆಗಿರ್ಬೋದು. ಮತ್ತು ಇದ್ರ ಜೊತೆಗೆ ಟೆಲಿಕಾಮ್ ಸೆಕ್ಟರ್ ಏನಿದೆ ಈ ಟೆಲಿಕಾಮ್ ಸೆಕ್ಟರಲ್ಲಿ ಸಬ್ಸ್ಕ್ರೈಬರ್ಸು ಸ್ವಲ್ಪ ಕಮ್ಮಿ ಆಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಾದಮೇಲೆ ಈ ರಿಟೇಲ್ ಸೆಗ್ಮೆಂಟ್ ಮತ್ತು ಬ್ರಾಡ್ಬ್ಯಾಂಡ್ ಸರ್ವಿಸಸ್ ಏನು ಪ್ರೊವೈಡ್ ಮಾಡ್ತಾರೆ ಈ ಎರಡೂ ಸೆಗ್ಮೆಂಟಿಂದ ತುಂಬಾ ಹೈ ಗ್ರೋತ್ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಓವರಾಲ್ ರಿಸಲ್ಟ್ಸ್ ಯಾವ ಥರ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ TCS. ಈ ಕಂಪನಿ ರಿಸಲ್ಟ್ಸ್ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ಹೈಲೈಟ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೂ ಹೊಸದಾಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅಂತ ಇವಾಗ ಶೇರ್ ಮಾಡ್ತೀನಿ. ಫಸ್ಟ್ ಇವಾಗ ಈ ಕಂಪನಿ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 6% ಗ್ರೋ ಆಗಿದೆ. ಆದರೆ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ 0.4% ಡೌನ್ ಆಗಿದೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಇಯರ್ ಆನ್ ಇಯರಲ್ಲಿ 11.9% ಗ್ರೋ ಆಗಿದೆ. ಮತ್ತು ಕ್ವಾರ್ಟರಲ್ಲಿ 5% ಇನ್ಕ್ರೀಸ್ ಆಗಿದೆ. ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಇವ್ರ ಆರ್ಡರ್ ಬುಕ್ ನೋಡಿಕೊಂಡ್ರೆ 10 ಬಿಲಿಯನ್ಗೆ ರೀಚ್ ಆಗಿದೆ. ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರಲ್ಲಿ ಇಂಪ್ರೂವ್ಮೆಂಟ್ ಇದೆ. ಮತ್ತು ಈ ಡಿಸೆಂಬರ್ ಕ್ವಾರ್ಟರಲ್ಲಿ ಹೆಡ್ ಕೌಂಟ್ ನೋಡಿಕೊಂಡ್ರೆ 13% ಡ್ರಾಪ್ ಆಗಿದೆ. ಇದೊಂದು ಪಾಯಿಂಟ್ ನೆಗೆಟಿವ್ ಅಷ್ಟೇ. ಮತ್ತು ಇವರು 3rd ಇಂಟ್ರಿಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ 10 ರೂಪೀಸ್ ಪರ್ ಶೇರ್. ಅದ್ರ ಜೊತೆಗೆ ಅಡಿಷ್ನಲ್ ಆಗಿ 66 ರೂಪೀಸ್ ಸ್ಪೆಷಲ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಓವರಾಲ್ ಡಿವಿಡೆಂಡ್ ನೋಡಿಕೊಂಡ್ರೆ 77 ರೂಪೀಸ್ ಪರ್ ಶೇರ್. ಈ ಡಿವಿಡೆಂಡ್ಸ್ಗೆ ನೀವು ಎಲಿಜಿಬಲ್ ಆಗಬೇಕು ಅಂದರೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ 17th Januaryಗಿನ್ನ ಮುಂಚೆ ಈ TCS ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇರಬೇಕು. ಆವಾಗ ಮಾತ್ರ ನೀವು ಈ ಡಿವಿಡೆಂಡ್ಸ್ಗೆ ಎಲಿಜಿಬಲ್ ಆಗ್ತೀರಾ. ಈ ರಿಸಲ್ಟ್ಸ್ ಏನೋ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅಪ್ಡೇಟ್ ಮಾಡಿದ್ರು. ಮತ್ತು ಇವತ್ತು ನೋಡಿಕೊಂಡ್ರೆ ಮ್ಯಾನೇಜ್ಮೆಂಟ್ ಅವರು ಗೈಡೆನ್ಸ್ನ ರಿಲೀಸ್ ಮಾಡಿದ್ದಾರೆ. ಈ ಗೈಡೆನ್ಸಲ್ಲಿ ನೋಡಿಕೊಂಡ್ರೆ ಕಮ್ಮಿಂಗ್ ಟೈಮಲ್ಲೂ ಇದೇ ಥರ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಅನಲಿಸ್ಟ್ಸಲ್ಲಿ ನೂಮ್ರಾ ಅವರಾದರೆ ಬೈ ರೇಟಿಂಗ್ ಕೊಟ್ಟು
ಟಾರ್ಗೆಟ್ ಪ್ರೈಸ್ 5200 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಎಲ್ಲಾ ಪಾಸಿಟಿವ್ ಸೆಂಟಿಮೆಂಟ್ಸ್ ಇಂದ TCS ಕಂಪನಿ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ಈ ತರ TCS ಅವರು ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಓವರ್ ಆಲ್ IT ಇಂಡೆಕ್ಸ್ ಏನೇ ಎಬೋ 3.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ಈ ತರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಇದೇ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಇನ್ನು ಮಿಕ್ಕಿರೋ ಕಂಪನೀಸ್ ಎಲ್ಲಾನು ಅವ್ರ ರಿಸಲ್ಟ್ಸ್ ಕೂಡ ಇದೇ ತರ ಪಾಸಿಟಿವ್ ಆಗಿ ಪೋಸ್ಟ್ ಮಾಡ್ತಾರೆ. ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗಿ ಮಿಕ್ಕಿರೋ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದ ಓವರ್ ಆಲ್ IT ಸೆಕ್ಟರೇ ಇವತ್ತು ಎಬೋ 3.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಟಾಟಾ ಎಲೆಕ್ಸಿ. ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ರೆವೆನ್ಯೂಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ ಜಸ್ಟ್ 2.7% ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆದ್ರೆ 1.7% ಡ್ರಾಪ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರು ಇಯರ್ ಆನ್ ಇಯರ್ ಅಲ್ಲಿ 3.6% ಡ್ರಾಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ 13.3% ಡ್ರಾಪ್ ಆಗಿದೆ. ಅಂದರೆ ಪ್ರಾಫಿಟ್ಸ್ ಕಂಪ್ಲೀಟಾಗಿ ಡೌನ್ ಆಗೋಗಿದೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 7% ವರೆಗೂ ಫಾಲ್ ಆಗಿರೋದು. ಮತ್ತು ಈ ಥರ ಯಾಕೆ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಎಲ್ಲ ಡೌನ್ ಆಗಿದ್ದಾವೆ ಅಂತ ನೋಡಿಕೊಂಡ್ರೆ ಇವರು ಬಿಸ್ನೆಸ್ ಏನು ಮಾಡ್ತಾರೆ ಅಂತ ನೋಡಿಕೊಂಡ್ರೆ ಸ್ವಲ್ಪ ಸೆಗ್ಮೆಂಟ್ಸ್ಗೆಲ್ಲ ಟೆಕ್ ಸಪೋರ್ಟ್ನ ಕೊಡ್ತಾರೆ. ಅದರಲ್ಲಿ ಆಟೋ ಇಂಡಸ್ಟ್ರಿ ಕೂಡ ಒಂದು. ಈ ಆಟೋ ಇಂಡಸ್ಟ್ರಿ ಸ್ಲೋ ಗ್ರೋತಿಂದ ಇವ್ರಿಗೂ ಕೂಡ ಎಫೆಕ್ಟ್ ಆಗಿದೆ. ಬರೀ ಇದೊಂದೇ ಕಂಪನಿಗೆ ಅಲ್ಲ, ಈ ಕಂಪನಿ ಯಾವಾಗ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ರೋ ಈ ಕಂಪನಿ ರಿಸಲ್ಟ್ಸ್ ಈ ಥರ ವೀಕಾಗಿ ಬಂದಿದೆ ಅಂತ ಇವತ್ತು KPIT ಟೆಕ್ನಾಲಜೀಸ್ ಮತ್ತು ಟಾಟಾ ಟೆಕ್ನಾಲಜೀಸ್ ಈ ಕಂಪನೀಸ್ ಕೂಡ ನಿಯರ್ಲಿ 4 to 5% ವರೆಗೂ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಈ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಬಗ್ಗೆ ನವಂಬರ್ ಟೈಮಲ್ಲೇ ಮಾತಾಡ್ಕೊಂಡಿದ್ವಿ. ಯಾಕಂದರೆ ಆವಾಗ ಈ ಸ್ಟಾಕ್ಸ್ ಎಲ್ಲ ನಿಯರ್ಲಿ 10 to 15% ವರೆಗೂ ಕರೆಕ್ಟ್ ಆದವು. ಯಾಕಂದರೆ ಈ APM ಅಲೋಕೇಶನ್ನ ಕಮ್ಮಿ ಮಾಡ್ತೀವಿ ಅಂತ ಗೈಲ್ ಅವರು ಅಪ್ಡೇಟ್ ಮಾಡಿದರು. ಅದರಿಂದ ಆವಾಗ ಈ ಸ್ಟಾಕ್ಸ್ ಎಲ್ಲ ನಿಯರ್ಲಿ 10 to 15% ವರೆಗೂ ಕರೆಕ್ಟ್ ಆದವು. ಆದರೆ ಇದನ್ನು ಈ APM ಗ್ಯಾಸ್ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ IGLಗೆ, MGLಗೆ, ಗುಜರಾತ್ ಗ್ಯಾಸ್ಗೆ, ಅದಾನಿ ಟೋಟಲ್ ಗ್ಯಾಸ್ಗೆ ಈ ಎಲ್ಲ ಕಂಪನೀಸ್ಗೂ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಇವಾಗ ಕ್ವಾರ್ಟರ್ 3 ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ. ಆದರೆ ಕ್ವಾರ್ಟರ್ 4 ನೋಡಿಕೊಂಡ್ರೆ ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆಮ್ಕೆ ಗ್ಲೋಬಲ್ ಅವರು ಈ ಸಿಟಿ ಡಿಸ್ಟ್ರಿಬ್ಯೂಷನ್ ಗ್ಯಾಸ್ ಕಂಪನೀಸ್ ಬಗ್ಗೆ ಅವ್ರಿಗಿರೋ ವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಅದಾನಿ ವಿಲ್ಮಾರ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಅದಾನಿ ಕಮೋಡಿಟೀಸ್ ಇದೆ ಅಲ್ಲ, ಇದು ಅದಾನಿ ವಿಲ್ಮಾರ್ನ ಪ್ರೊಮೋಟರ್ ಗ್ರೂಪ್. ಇವರು 13.5% ಸ್ಟೇಕ್ನ OFS ಮುಖಾಂತರ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ OFSಗೆ 275 ರುಪೀಸ್ ಪರ್ ಶೇರ್ ಅಂತ ಫಿಕ್ಸ್ ಮಾಡಿದ್ದಾರೆ. ಅಂದರೆ ನಿಯರ್ಲಿ 10% ಡಿಸ್ಕೌಂಟಲ್ಲಿ ಈ OFSನ ಸೆಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 10% ವರೆಗೂ ಫಾಲ್ ಆಗಿರೋದು. ಇವತ್ತು ಈ OFSಲ್ಲಿ ನಾನ್ ರಿಟೇಲರ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ರಿಟೇಲರ್ಸ್ ನೀವು ಯಾರಾದರೂ ಈ OFSಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ರಿಟೇಲರ್ಸ್ಗೆ ಮಂಡೇ ಓಪನ್ ಇರುತ್ತೆ. ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ಈ OFSಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮತ್ತು ಇವತ್ತು ನಾನ್ ರಿಟೇಲರ್ಸ್ OFSಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫುಲ್ಲಾಗಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ನೆಕ್ಸ್ಟ್ ಇವತ್ತು ಸೆಬಿ ಚೇರ್ಮನ್ ಮಾಧವಿ ಪೂರಿ ಅವರು ಮುಂಬೈಯಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಡೆಪಾಸಿಟರ್ಸ್ ಹತ್ರ ಮಾತಾಡ್ತಾ ಅವ್ರ ಇನ್ಸೈಟ್ಸ್ನ ಶೇರ್ ಮಾಡಿದ್ದಾರೆ. ಏನಂತ ಅಂದರೆ ಈ ರೀಸೆಂಟ್ ಟೈಮಲ್ಲಿ MSCI ಇಂಡೆಕ್ಸ್, ಈ ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಡೆಕ್ಸ್ ಇದೆ ಅಲ್ಲ, ಈ ಇಂಡೆಕ್ಸಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ಸ್ನ ತುಂಬಾ ಆ್ಯಡ್ ಮಾಡ್ಕೊತ ಬರ್ತಾ ಇದ್ದಾರೆ. ಈ ರೀಸೆಂಟ್ ಕರೆಕ್ಷನ್ನಲ್ಲೂ ವೆಯ್ಟೇಜ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದಮೇಲೆ ಕಮ್ಮಿಂಗ್ ಟೈಮಲ್ಲಿ ಇವಾಗ ಸಿಪ್ಸ್ ನೋಡ್ತಾ ಇದ್ದೀವಲ್ಲ, 100 ರುಪೀಸ್ಗೆ ಸಿಪ್ಸ್ ಇರುತ್ತೆ, ಮತ್ತು 500 ರುಪೀಸ್ಗೆ ಸಿಪ್ಸ್ ಇರುತ್ತೆ, 1000 ರುಪೀಸ್ಗೂ ಇನ್ವೆಸ್ಟ್ ಮಾಡ್ಬೋದು ಸಿಪ್ ಮುಖಾಂತರ. ಇವಾಗ ಈ ಆಪ್ಷನಲ್ಲಿ 250 ರುಪೀಸಲ್ಲಿ ಸಿಪ್ ಬೇಸಲ್ಲಿ ಇನ್ವೆಸ್ಟ್ ಮಾಡೋ ಆಪ್ಷನ್ನ ಕೂಡ ತರ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು IPOs ಬಗ್ಗೆ ಕೂಡ ಮಾತಾಡಿದ್ದಾರೆ. ಏನಂತ ಅಂದರೆ ಲಾಸ್ಟ್ 2-3 ಮಂತ್ಸಿಂದ ನೋಡಿಕೊಂಡ್ರೆ IPOಸ್ಗೆ ತುಂಬಾ ಕಮ್ಮಿ ಅಪ್ಲಿಕೇಶನ್ಸ್ ಬರ್ತಾ ಇದ್ದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ನನ್ನ ಪ್ರಕಾರ ನೋಡಿಕೊಂಡ್ರೆ ಸ್ವಲ್ಪ ನೆಗೆಟಿವ್ ನ್ಯೂಸೇ ಇದು. ಯಾಕಂದರೆ ಇವಾಗ ಮಾರ್ಕೆಟ್ ಅಂದಮೇಲೆ ಮಾರ್ಕೆಟ್ಗೆ ಹೊಸ ಕಂಪ್ನೀಸ್ ಬರ್ತಾಯಿದ್ರೆ ಅದು ಮಾರ್ಕೆಟಲ್ಲಿ ಅಡಿಷ್ನಲಾಗಿ ಇನ್ಫ್ಲೋಸ್ನ ಜಾಸ್ತಿ ಮಾಡುತ್ತೆ. ಈ ಥರ IPOs ಕಮ್ಮಿ ಆಗ್ತಾ ಇದ್ದಾವೆ ಅಂದರೆ ಇದು ನನಗೊಂದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಲೇ ಅನ್ಕೊತೀನಿ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಡೇಟಾಸ್ ಯಾವ ಥರ ಬರ್ತವೆ, ಅಥವಾ ಇನ್ನೂ ಅಡಿಷ್ನಲಾಗಿ IPOs ಬರ್ತಾವಾ ಬರಲ್ವಾ ಕಮ್ಮಿಂಗ್ ಟೈಮಲ್ಲಿ ಅಂತ. ಯಾಕಂದರೆ ಲಾಸ್ಟ್ 1 ಇಯರಲ್ಲಿ ನೋಡಿಕೊಂಡ್ರೆ 1,60,000 crores IPO ಮುಖಾಂತರನೇ ರೈಸ್ ಆಗಿದೆ. ಅಂದರೆ 250 IPOಸ್ಗಿನ್ನ ಜಾಸ್ತಿನೇ ಹಿಂದಿನ ವರ್ಷ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಅದಕ್ಕೋಸ್ಕರ ನೋಡೋಣ ಈ ವರ್ಷ ಯಾವ ಥರ ಇರುತ್ತೆ ಅಂತ. ಮತ್ತು ಅದಾದಮೇಲೆ ಇರಿಡಾ ಕಂಪನಿ ಕೂಡ ಕ್ವಾರ್ಟರ್ 3 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 36% ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 27% ಗ್ರೋ ಆಗಿದೆ.
ಓವರಾಲ್ ಇಯರ್ ಆನ್ ಇಯರಲ್ಲಿ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 7%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಒಂದು ಅಸೆಟ್ ಕ್ವಾಲಿಟಿ ಡಿಕ್ಲೈನ್ ಆಗಿದೆ, ಅದರಿಂದ ಕೂಡ ಶೇರ್ ಪ್ರೈಸಲ್ಲಿ ಸ್ವಲ್ಪ ಕರೆಕ್ಷನ್ ನೋಡಿರೋದು. ಅದಾದಮೇಲೆ ಸ್ವಲ್ಪ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟಿಂದ ಶೇರ್ ಪ್ರೈಸ್ ಇನ್ನೂ ಅಡಿಷ್ನಲ್ ಆಗಿ ಕರೆಕ್ಟ್ ಆಗಿದೆ. ಮತ್ತು ಇವತ್ತು CESE ಈ ಕಂಪನಿ ಕೂಡ ನಮ್ಮ ಮಾರ್ಕೆಟ್ ಟೈಮಲ್ಲೇ Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ನೋಡಿಕೊಂಡ್ರೆ ಕ್ವಾರ್ಟರಲ್ಲಿ ರೆವೆನ್ಯೂಸ್ ಡ್ರಾಪ್ ಆಗಿದೆ, ಮತ್ತು ಪ್ರಾಫಿಟ್ಸ್ ಆದರೆ ಕಂಪ್ಲೀಟಾಗಿ ಇಯರ್ ಆನ್ ಇಯರಲ್ಲಿ ಕ್ವಾರ್ಟರಲ್ಲಿ ಎರಡೂ ಡೌನ್ ಆಗಿದೆ. ಅದರಿಂದ ಶೇರ್ ಪ್ರೈಸ್ ಆದರೆ ನಿಯರ್ಲಿ 4%ವರೆಗೂ ಕರೆಕ್ಟ್ ಆಗಿದೆ. ಮತ್ತು ಈ ವೀಕೆಂಡ್ಸಲ್ಲಿ ಇನ್ನೂ ಹಲವಾರು ಕಂಪ್ನೀಸ್ Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಜಸ್ಟ್ ಡಯಲ್ ಆಗಲಿ, PCBL ಆಗಲಿ ಇವತ್ತು Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಮತ್ತು ನಾಳೆ ಯಾವ ಕಂಪ್ನಿ ಪೋಸ್ಟ್ ಮಾಡುತ್ತೆ ಅಂತಂದರೆ ಡಿಮಾರ್ಟ್ ಕೂಡ ನಾಳೆ ಪೋಸ್ಟ್ ಮಾಡುತ್ತೆ. ಈ ಕಂಪನೀಸ್ ಎಲ್ಲ Q3 ರಿಸಲ್ಟ್ಸ್ನ ಯಾವಾಗ ಪೋಸ್ಟ್ ಮಾಡ್ತಾರೋ ಆವಾಗ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.